ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. GDS ಅಲ್ಲಿ ಸೆಲೆಕ್ಟ್ ಆಗಿರೋವಂಥವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗಿರುತ್ತೆ. 23ನೇ ತಾರೀಕು ಲಾಸ್ಟ್ ಡೇಟು, ಅಂದರೆ 15 ಡೇಸ್ ಅಷ್ಟೇ ಟೈಮ್ ಇದೆ. ಸೊ ಇನ್ನೂ ಯಾರಿಗಾದರೂ ಕನ್ಫ್ಯೂಷನ್ ಇದ್ದರೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕೆ ಅಂತಂದರೆ ನೋಟಿಫಿಕೇಷನ್ನಲ್ಲಿ ಯಾವ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅದಷ್ಟೇ ಡಾಕ್ಯುಮೆಂಟ್ಸ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ಸ್ಕ್ರೀನ್ಶಾಟ್ ಕೂಡ ಈ ಕಡೆ ಹಾಕಿರ್ತೀನಿ ನೋಡಿ. ಸೊ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು ಅಂತ ಅಂದರೆ ನಾನು ಹೇಳ್ತೀನಿ ಇವಾಗ. ಮತ್ತು ನೀವು ಯಾವ ಪ್ಲೇಸಿಗೆ ಸೆಲೆಕ್ಟ್ ಆಗಿರ್ತೀರ ಅಲ್ವಾ, ಆ ಪ್ಲೇಸಲ್ಲಿ ಇರುವಂಥ ಡಿವಿಷನಲ್ ಆಫೀಸ್ ಇರುತ್ತಲ್ಲ, ಆ ಒಂದು ಆಫೀಸ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ನೆಕ್ಸ್ಟು ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು ಅಂತ ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡು. ಯಾಕೆಂದರೆ ಇದು 10th ಬೇಸ್ಡ್ ಜಾಬ್ ಆಗಿರೋದ್ರಿಂದ ನಿಮ್ಮ SSLC ಮಾರ್ಕ್ಸ್ ಕಾರ್ಡು ಕಂಪಲ್ಸರಿಯಾಗಿ ಬೇಕು. ಕಾಲೇಜಲ್ಲಿ ಏನಾದರೂ ಡಿಗ್ರಿ ಮಾಡ್ತಿರೋಂಥವ್ರದ್ದು ಕಾಲೇಜಲ್ಲಿದ್ದರೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ಐಡೆಂಟಿಟಿ ಪ್ರೂಫಿಗೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕಾಗತ್ತೆ, ಇಲ್ಲ ಅಂತಂದರೆ ಪಾನ್ ಕಾರ್ಡ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ಐಡೆಂಟಿಟಿ ಪ್ರೂಫಿಗೋಸ್ಕರ ಅವೆರಡನ್ನೂ ತೊಗೊಂಡೋಗಿ. ಆಧಾರ್ ಕಾರ್ಡು ಮೇಯ್ನಾಗಿರಲಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟು ನೀವು ಯಾವ ಕ್ಯಾಸ್ಟಲ್ಲಿದ್ದರೆ ಅಂದರೆ SC/ST ಆಗಿದ್ದರೆ SC/ST ಸರ್ಟಿಫಿಕೇಟ್ ಬೇಕು, OBC ಆಗಿದ್ದರೆ OBC ಸರ್ಟಿಫಿಕೇಟು, ಆ ಥರ EWS ಆಗಿದ್ದರೆ EWS ಸರ್ಟಿಫಿಕೇಟ್ ಕೂಡ ಬೇಕು. PWBD ಅಂದರೆ ನೀವು ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ PWBD ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ, ಓಕೆನಾ. ಒಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕು, ಇನ್ನೊಂದು ನಿಮ್ಮ ಐಡೆಂಟಿಟಿ ಪ್ರೂಫಿಗೆ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಯಾವುದಾದ್ರೂ ಓಕೆ. ನೆಕ್ಸ್ಟು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ನೆಕ್ಸ್ಟು PWBD ಸರ್ಟಿಫಿಕೇಟ್, ನೆಕ್ಸ್ಟು EWS ಸರ್ಟಿಫಿಕೇಟು, ನೆಕ್ಸ್ಟು ಟ್ರಾನ್ಸ್ಜೆಂಡರ್ ಏನಾದರೂ ಆಗಿದ್ದರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಅದಾದಮೇಲೆ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಮೆಡಿಕಲ್ ಸರ್ಟಿಫಿಕೇಟ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಸೊ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ನ ನೀವು ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸ್ಕೊಳ್ಬೋದು, ಇಲ್ಲ ಗೌರ್ನಮೆಂಟ್ ಡಿಸ್ಪೆನ್ಸರಿ ಈ ಥರ ಎಲ್ಲ ಬರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಮೆಡಿಕಲ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೋದು. ಒಂದೇ ದಿನದಲ್ಲಿ ಅದು ರೆಡಿ ಆಗುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ, ಓಕೆನಾ. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಮೊದಲು ಹಾಸ್ಪಿಟಲ್ಗೆ ಹೋಗಿ ಈ ರೀತಿಯಾಗಿ ನಾವು ಒಂದು ಜಾಬಿಗೆ ಸೆಲೆಕ್ಟ್ ಆಗಿದ್ದೀವಿ, ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅಂತ ಅಂದರೆ ಅವರೆಲ್ಲನೂ ಕೂಡ ಚೆಕ್ ಮಾಡಿಬಿಟ್ಟು ಸರ್ಟಿಫಿಕೇಟ್ನ ರೆಡಿ ಮಾಡಿ ಕೊಡ್ತಾರೆ, ಓಕೆನಾ. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟು ಕೇಳಿಲ್ಲ, ಈ ಒಂದು ನೋಟಿಫಿಕೇಷನಲ್ಲಿ ಖಂಡಿತ ಕೇಳಿಲ್ಲ. ಏನು ಅಂತಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗತ್ತೆ, ಹಾಗೆಯೇ ಒಂದು ಸೈಕ್ಲಿಂಗ್ ಸ್ಕಿಲ್ ಏನಾದರೂ ಇದ್ದರೆ ಒಳ್ಳೆಯದು, ಅದನ್ನು ಹೇಳಿರ್ತಾರೆ. ಮತ್ತು ಲೋಕಲ್ ಲ್ಯಾಂಗ್ವೇಜು ಬರಬೇಕಾಗತ್ತೆ. ಇನ್ನೊಂದು ನೀವು ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಇನ್ ರೆಸ್ಪೆಕ್ಟ್ ಆಫ್ ನಾಲೆಡ್ಜ್ ಆಫ್ ಟ್ರೈಬಲ್ ಆರ್ ಲೋಕಲ್ ಡಿಲೆಕ್ಟ್ಸ್ ಆರ್ ಲ್ಯಾಂಗ್ವೇಜ್ ಇನ್ ಕೇಸ್ ಆಫ್ ಎಂಗೇಜ್ಮೆಂಟ್ ಇನ್ ದ ಸ್ಟೇಟ್ ಆಫ್ ಅರುಣಾಚಲ್ ಪ್ರದೇಶ್, ಸಿಕ್ಕಿಂ ಆರ್ ಗೋವಾ, ಇಲ್ಲಿ ಹಾಕಿರುವಂಥವ್ರು ಮಾತ್ರ ಈ ಒಂದು ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗತ್ತೆ. ಇನ್ನು ಬೇರೆ ಎಕ್ಸ್ಟ್ರಾ ಸರ್ಟಿಫಿಕೇಟ್ಸು ಏನೂ ಕೂಡ ಬೇಕಾಗಿಲ್ಲ. ಇದಿಷ್ಟು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ನೀವೇನಾದರೂ UR ಕೆಟಗರಿಗೆ ಹಾಕಿದ್ದೀರಾ ಅಂತ ಅಂದರೆ UR ಅಲ್ಲಿ ನಿಮ್ಮದು ಸೆಲೆಕ್ಷನ್ ಆಗಿದೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವು OBC ಆಗಿರ್ತೀರಾ, ಸೊ OBC ಅವರು ಕೂಡ URಗೆ ಹಾಕ್ಬೋದು, OBC ಪ್ಲಸ್ UR ಎರಡಕ್ಕೂ ಹಾಕ್ಬೋದು. ಹಾಗೆ SC/ST ಆಗಿರ್ತೀರಾ, SC/ST ಅವರು ಅಷ್ಟೇ SC/ST ಪ್ಲಸ್ ಈ ಒಂದು URಗೆ ಕೂಡ ಹಾಕ್ಬೋದು. ಅಂದರೆ ಅನ್ರಿಸರ್ವ್ಡ್ ಕೆಟಗರಿ, ಯಾವುದೇ ಕೆಟಗರಿಗೆ ರಿಸರ್ವ್ ಆಗಿರೋದಿಲ್ಲ. ಸೊ ಎಲ್ಲ ಕೆಟಗರಿ ಅವರು ಕೂಡ ಆ ಒಂದು UR ಪೋಸ್ಟಿಗೆ ಹಾಕ್ಬೋದು. ಸೊ ನೀವು ಯಾವುದೇ ಕೆಟಗರಿ ಆಗಿಬಿಟ್ಟು URಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ರೂ ಕೂಡ ಸೊ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಕೇಳೋದಿಲ್ಲ ಆಲ್ಮೋಸ್ಟು. ಅಕಸ್ಮಾತ್ ಇದ್ದರೆ ತೊಗೊಂಡೋಗಿ, ಓಕೆನಾ. URಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಇನ್ನೆಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ಕಂಪಲ್ಸರಿಯಾಗಿ ಇರಬೇಕಾಗತ್ತೆ. ಸೊ ನಿಮ್ಮ 10th ಮಾರ್ಕ್ಸ್ ಕಾರ್ಡು ಕಂಪಲ್ಸರಿ ಬೇಕು. ಇದಿಷ್ಟೂ ಕೂಡ ನಾನೇನು ಹೇಳಿದೆ ಡಾಕ್ಯುಮೆಂಟ್ಸು ಅದೆಲ್ಲನೂ ಕೂಡ ಒರಿಜಿನಲ್ ತೊಗೊಂಡೋಗಿ. ಒರಿಜಿನಲ್ ಒಂದು ಕಾಪಿ ಬೇಕಾಗತ್ತೆ, ಹಾಗೆಯೇ 2 ಕಾಪಿ ಅಂದರೆ ಅದು ಫುಲ್ ಸೆಟ್ ಏನಿರುತ್ತೆ ಅದನ್ನು ಜೆರಾಕ್ಸ್ ಹಾಕ್ಬಿಟ್ಟು 2 ಕಾಪಿ ತೊಗೊಂಡು ಹೋಗಬೇಕಾಗುತ್ತೆ. ಅದು ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕಾಗುತ್ತೆ. ಸೊ ಅದನ್ನು ತೊಗೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲ್ಲನೂ ಕರೆಕ್ಟಾಗಿದ್ದರೆ ಅಲ್ಲೇ ನಿಮಗೆ ಪ್ರಾವಿಷನಲ್ ಎಂಗೇಜ್ಮೆಂಟು ಅಂದರೆ ತಾತ್ಕಾಲಿಕ
ತಾತ್ಕಾಲಿಕವಾಗಿ ನಿಮಗೆ ಕೆಲಸಕ್ಕೆ ಒಂದು ಆಫರ್ನ ಕೊಡ್ತಾರೆ, ಒಂದು ಡೇಟ್ ಹೇಳ್ತಾರೆ, ಅವತ್ತು ನೀವು ಕೆಲಸಕ್ಕೆ ಜಾಯ್ನ್ ಆಗಬೇಕಾಗತ್ತೆ. 3 ಡೇಸ್ ಅಷ್ಟು ಟ್ರೈನಿಂಗ್ ಇರುತ್ತೆ. ಸೊ ಟ್ರೈನಿಂಗ್ ಮುಗಿದದ್ದು ಆದಮೇಲೆ ಅಂದರೆ ಒಂದು 30 ಡೇಸ್ವರೆಗೂ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಅಕಾಮಡೇಷನು, ಆಮೇಲೆ ನೀವು ಎಲ್ಲನೂ ಕೂಡ ಕೆಲಸ ಯಾವ ರೀತಿಯಾಗಿ ಮಾಡ್ತಾಯಿದ್ದೀರಾ ಎಲ್ಲನೂ ನೋಡಿಬಿಟ್ಟು ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಅಂತ ಏನಿತ್ತು ಅದು ನಡಿಬೇಕಾಗಿತ್ತು. ಸೊ ಈ ಸರ್ತಿ ಏನು ನಡೆಯುತ್ತೋ ನಡೆಯಲ್ವೋ ಗೊತ್ತಿಲ್ಲ. ಸೊ ಅದು ನಡೆದಿದ್ದಾದಮೇಲೆ ನಿಮಗೆ ಫೈನಲ್ ಆಗಿ ನೀವು ಕೆಲಸಕ್ಕೆ ಜಾಯಿನ್ ಆಗಬೇಕಾಗುತ್ತೆ. ಓಕೆನಾ. ಸೊ ಇದಿಷ್ಟೂ ಕೂಡ ಪ್ರೋಸೆಸ್ಸು ಯಾವ ರೀತಿಯಾಗಿ ಸೆಲೆಕ್ಷನ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಂತ ನಿಮಗೆ ಫುಲ್ಲು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ತೊಗೊಂಡು ಹೋಗಬೇಕು ಏನು ಅಂತ ಹೇಳಿಬಿಟ್ಟು. ನೆಕ್ಸ್ಟು ಸೆಕೆಂಡ್ ಮೆರಿಟ್ ಲಿಸ್ಟು ಯಾವಾಗ ಬರುತ್ತೆ ಅಂತ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ, ಹತ್ರದಲ್ಲಿದ್ದೀರಾ ಅವರೆಲ್ಲನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟು ಯಾವಾಗ ಬರುತ್ತೆ ಏನು ಅಂತ ಅಂದರೆ ಈಗ 23ವರೆಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ನೇ ಇರುತ್ತೆ. ಸೊ ಈಗ ಸೆಲೆಕ್ಟ್ ಆಗಿರೋಂಥ ಅಷ್ಟು ಕ್ಯಾಂಡಿಡೇಟ್ಸು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಅಲ್ಲಿ ನಿಮಗೆ ಸೆಲೆಕ್ಟ್ ಆಗದೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅಟೆಂಡ್ ಮಾಡದೆ ಹೋದರೆ ಸೊ ಅಲ್ಲಿ ವೇಕೆನ್ಸೀಸ್ ಇರುತ್ತಲ್ಲ, ಆ ಒಂದು ವೇಕೆನ್ಸಿನ ಮತ್ತೆ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಿಂದ ಮತ್ತೆ ಎಷ್ಟೆಲ್ಲ ವೇಕೆನ್ಸೀಸ್ ಇದ್ದಾವೆ, ಯಾವ್ಯಾವೆಲ್ಲ ಪೋಸ್ಟ್ಗಳು ಖಾಲಿ ಇದ್ದಾವೆ ಅದೆಲ್ಲನೂ ಕೂಡ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕಲೆಕ್ಟ್ ಮಾಡಿಕೊಂಡು ಮತ್ತೆ ಆ ಒಂದು ವೇಕೆನ್ಸಿಗೆ ಇನ್ನೊಂದು ಮೆರಿಟ್ ಲಿಸ್ಟ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಪ್ರೋಸೆಸ್ಗಳು ಇರುತ್ತೆ. ಈಗ 23ವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದ್ರಿಂದ ಮತ್ತೆ ಅದಾದಮೇಲೆ 1 ವೀಕಷ್ಟು ಟೈಮ್ ಬೇಕಾಗುತ್ತೆ. ಹಾಗಾಗಿ ಏಪ್ರಿಲ್ 1st ವೀಕಲ್ಲಿ ಆಲ್ಮೋಸ್ಟು ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟು ಖಂಡಿತ ಬರುತ್ತೆ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಂದಾಗಲೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕಟ್ ಆಫ್ ಬಂದುಬಿಟ್ಟು ಈಗ ಕಟ್ ಆಫು ಆಲ್ಮೋಸ್ಟು 97, 96ಗೆ ನಿಂತಿದೆ. ಜಾಸ್ತಿ ಅಂತಂದರೆ 97, 96ಗೆ ನಿಂತಿದೆ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ 96, 95, 94ವರೆಗೂ ಹೋಗುವಂತಹ ಚಾನ್ಸಸ್ ಖಂಡಿತ ಇದೆ. ಹಾಗೆ 99, 98 ಇನ್ನೂ ಇದ್ದಾರೆ. 99, 98% ಇರೋರು ಕೂಡ ಇನ್ನೂ ಇದ್ದಾರೆ. ಅವರು ಕೂಡ ಎಲ್ಲನೂ ಕೂಡ ಸೆಲೆಕ್ಟ್ ಆಗ್ತೀರಾ. ಸೊ ಈ ರೀತಿಯಾಗಿ ಕಟ್ ಆಫು ಇರುತ್ತೆ. ಇನ್ನೂ ಕೂಡ ಮೆರಿಟ್ ಲಿಸ್ಟು ಬಿಡ್ತಾರೆ. ಜೂನ್ ಜುಲೈವರೆಗೂ ಕೂಡ ಮೆರಿಟ್ ಲಿಸ್ಟ್ಗಳು ಬರುತ್ತೆ. 5ರಿಂದ 6 ಮೆರಿಟ್ ಲಿಸ್ಟ್ಗಳು ಬರುತ್ತೆ. ವೆಯ್ಟ್ ಮಾಡಿ ಪ್ರತಿಯೊಂದು ಮೆರಿಟ್ ಲಿಸ್ಟಿಗೂ ಕೂಡ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ 90 ಅಬೋವ್ ಇರೋರು ಕೂಡ ಸೆಲೆಕ್ಟ್ ಆಗ್ತೀರಾ. ಪೇಷನ್ಸ್ ಇರಲಿ. ಓಕೆನಾ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಇದು ನಿಮಗೆ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ GDS ರಿಲೇಟೆಡ್ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸನ್ನು ಕೂಡ ನನ್ನ ಚಾನಲಲ್ಲಿ ನಾನು ಕೊಟ್ಟಿದ್ದೀನಿ. ಮತ್ತೆ ಏನಾದರೂ GDS ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇದೇ ಥರ ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ, ಪೋಸ್ಟ್ ಆಫೀಸ್ ಜಾಬ್ ಬಗ್ಗೆ, ಹಾಗೆ ಬೇರೆ ರಿಲೇಟೆಡ್ ಜಾಬ್ಸ್ ಆಗಿರ್ಬೋದು, ಮತ್ತು ಟೆಕ್ನಾಲಜಿ ವೀಡಿಯೋಸ್ ಅಷ್ಟೂ ಕೂಡ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.